ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹಲಸಿನ ಹಣ್ಣು ಸಪ್ತಾಹದ 2ನೇ ದಿವಸ ಇವತ್ತು. ನಾನಿವತ್ತು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಹಲಸಿನಕಾಯಿಯ ಲಾಲಿಪಾಪ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಗುಜ್ಜೆ ಲಾಲಿಪಾಪಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಒಂದು 4 ಟೇಬಲ್ ಸ್ಪೂನ್ನಷ್ಟು ಮೈದಾ, 5 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, ರುಚಿಗೆ ಉಪ್ಪು, ಕಸ್ತೂರಿ ಮೇಥಿ, ಅರಶಿನ, 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಧನಿಯಾ ಪೌಡ್ರು 1 ಸ್ಪೂನ್ನಷ್ಟು, ಧನಿಯಾ ಮತ್ತು ಜೀರಾ 2 ಇದರಲ್ಲಿ ಉಂಟು, ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲ. ಇಲ್ಲಿ 2 ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಾನು ಎಳೆ ಗುಜ್ಜೆಯನ್ನು ತಗೊಂಡಿದ್ದೇನೆ. ಅದನ್ನು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಂಡಿದ್ದೇನೆ. ಅಂದರೆ ಇದು ಸ್ವಲ್ಪ ನಮಗೆ ಮೆತ್ತಗಾಗಬೇಕು, ಈ ಪೀಸ್ಗಳೆಲ್ಲ ಸ್ವಲ್ಪ ಹೊತ್ತು ಮೆತ್ತಗಾಗಬೇಕು. ಆದ ಕಾರಣ ಸ್ವಲ್ಪ ಹೊತ್ತು ನಾನು ಬೇಯಿಸಿಕೊಂಡಿದ್ದೇನೆ. ಜಾಸ್ತಿ ಬೇಯಿಸೋದು ಬೇಡ, ಒಂದು 5 ನಿಮಿಷ ಬೇಯಿಸಿಕೊಂಡ್ರೆ ಸಾಕು. ಇನ್ನು ನಾವು ಗುಜ್ಜೆಗೆ ಬೇಯಿಸಿಕೊಂಡ ಆಲೂಗೆಡ್ಡೆನೆಲ್ಲ ಹಾಕಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳ. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡಾಯಿತು. ಇನ್ನು ಗುಜ್ಜೆ ಒಟ್ಟಿಗೆ ಚೆನ್ನಾಗಿ ಕಲಸಿಕೊಳ್ಳೋ. ಇದನ್ನು ಹೀಗೆ ಚೆನ್ನಾಗಿ ಒತ್ತಿ ಒತ್ತಿ ಕಲಸಿಕೊಳ್ಬೇಕು. ಇಲ್ಲಿ ನೋಡಿ, ಆಲೂಗೆಡ್ಡೆ ಮತ್ತು ಈ ಗುಜ್ಜೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾವು ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕು, ಎಲ್ಲ ಒಂದೊಂದೇ ಹಾಕು. ಕಾರ್ನ್ಫ್ಲೋರ್, ಮೈದಾ, ಅದನ್ನೆಲ್ಲ ಇಟ್ಟುಕೋ, ಇಲ್ಲಾದ್ರೆ ಕಟ್ಟಿದಾಗ್ತದೆ, ಶಬ್ದ ಬರ್ತದೆ. ಅದು ಲಾಸ್ಟಿಗೆ ಅರಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ ಹುಡಿ, ಜೀರಾ ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರ್, ಉಪ್ಪು. ಇದನ್ನಿಷ್ಟನ್ನು ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಹೀಗೆ ಒತ್ತಿ ಒತ್ತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇವಾಗ ಕಸ್ತೂರಿ ಮೇಥಿಯನ್ನು ಹಾಕಿಕೊಳ್ಳುವ. ಕಸ್ತೂರಿ ಮೇಥಿ ಹಾಕೋದ್ರಿಂದ ನಮಗೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಅದ ಕಾರಣ ಕಸ್ತೂರಿ ಮೇಥಿ ಇದ್ರೆ ಹಾಕಿಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪೆಲ್ಲ ಸರಿ ಉಂಟಾ ನೋಡಿಕೊಳ್ಳಿ. ಇಲ್ಲಿ ಗುಜ್ಜೆಯೊಟ್ಟಿಗೆ ಈ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇದಕ್ಕೆ ನಾನು ನೀರು ಹಾಕಲಿಲ್ಲ. ಪೊಟ್ಯಾಟೊ ಮತ್ತು ಗುಜ್ಜೆಯಲ್ಲಿದ್ದ ನೀರೇ ನಮಗೆ ಸಾಕಾಗ್ತದೆ. ನೀರು ಬೇಕಾಗೋದಿಲ್ಲ. ನೋಡಿ, ಇಷ್ಟು ಗಟ್ಟಿ ಬೇಕು. ಹಿಟ್ಟು ನೀರು ಮಾಡಲಿಕ್ಕಿಲ್ಲ, ಇದು ಗಟ್ಟಿಯಾಗಿ ಮಾಡಬೇಕು. ನೋಡಿ, ಇಷ್ಟು ಗಟ್ಟಿ ಬೇಕು, ಇದು ಉಂಡೆಗೆ ಬರಬೇಕು ನಮಗಿದು. ನೀರು ಹಾಕಲಿಕ್ಕಿಲ್ಲ, ಗುಜ್ಜೆ ಮತ್ತು ಪೊಟ್ಯಾಟೊದ ನೀರೇ ಸಾಕಾಗ್ತದೆ. ಇಷ್ಟಾದರೆ ಸಾಕು. ಇಲ್ಲಿ ನಮಗೆ ಹಿಟ್ಟು ರೆಡಿ ಆಯಿತು. ಹಿಟ್ಟು ಕಲಸಿಕೊಂಡಾಯಿತು. ಹೀಗೆ ಗಟ್ಟಿ ಇರಬೇಕು ಹಿಟ್ಟು. ನೋಡಿ, ಹೀಗೆ ಉಂಡೆಗೆ ಬರಬೇಕು. ತೆಳ್ಳಗೆ ಮಾಡಿಕೊಳ್ಬಾರ್ದು, ಗಟ್ಟಿ ಮಾಡಬೇಕು. ಒಂದು ವೇಳೆ ನಿಮಗೆ ಹಿಟ್ಟು ತೆಳ್ಳಗಾದರೆ ಏನಾರು ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ಬೋದು. ಇನ್ನು ನಾವು ಇದನ್ನು ಲಾಲಿಪಾಪ್ ಮಾಡಿಕೊಳ್ಳುವ. ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೇನೆ. ಸ್ವಲ್ಪ ಕೈಗೆ ಅಕ್ಕಿ ಹಿಟ್ಟನ್ನು ಅದ್ದಿಕೊಳ್ಳಿ, ಇಲ್ಲ ನಮಗೆ ಕೈಗೆ ಇದು ಹಿಟ್ಟು ಅಂಟಿಕೊಳ್ತದೆ. ಆದ ಕಾರಣ ಇದನ್ನು ಹೀಗೆ ಸ್ವಲ್ಪ ಬಾಲ್ ಥರ ಮಾಡಿಕೊಳ್ಳಿ. ಹೀಗೆ ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯ್ತು. ಈ ರೀತಿ ಎಲ್ಲವನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋ. ನಾವು ಎಲ್ಲವನ್ನು ಸಿಕ್ಕೊಳ್ಳಿ. ಅಕ್ಕಿ ಹಿಟ್ಟಿಗೆ ಕೈಯನ್ನು ಅದ್ದಿ ಆನಂತರ ಹೀಗೆ ಬಾಲ್ ರೀತಿ ಮಾಡಿಕೊಳ್ಬೇಕು. ಆನಂತರ ಕಡ್ಡಿಯನ್ನು ಇಟ್ಕೊಂಡು ಚುಚ್ಚಿಕೊಳ್ಬೇಕು. ಆನಂತರ ಸ್ವಲ್ಪ ಹೀಗೆ ಒತ್ತಿಕೊಂಡ್ರೆ ಆಯ್ತು. ಇದನ್ನು ನೋಡಿ, ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು.
ಇಲ್ಲಿ ನೋಡಿ ಲಾಲಿಪಾಪನ್ನೆಲ್ಲ ಈ ರೀತಿ ಮಾಡಿಕೊಂಡಿದ್ದೇನೆ. ನಾವು ಇನ್ನು ಇದನ್ನು ಕಾದ ಎಣ್ಣೆಗೆ ಹಾಕಿಕೊಂಡು ಕಾಯಿಸ್ಕೊಳ್ಳ. ನೋಡಿ ಇಲ್ಲಿ ಎಣ್ಣೆಯಲ್ಲಿ ಕಾಯ್ತಾ ಉಂಟು, ಎಣ್ಣೆಗೆ ಬಿಟ್ಟಿದ್ದೇನೆ ಇವಾಗ. ಎಣ್ಣೆಯಲ್ಲಿ ಇದನ್ನಿನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ಇದನ್ನು ಮಗುಚಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ನಾನಿಲ್ಲಿ 4 ಹಾಕಿಕೊಂಡದ್ದು. ಅಂದರೆ ನಮಗೆ ಇಲ್ಲಿ ಇಲ್ಲ ಇದನ್ನು ತಿರುಗಿಸ್ಕೊಳ್ಳುವಾಗ ಕಡ್ಡಿ ತಡೀತದೆ, ಅದ ಕಾರಣ 4 ಸ್ವಲ್ಪವೇ ಹಾಕಿಕೊಂಡ್ರೆ ಸಾಕು. ಇಲ್ಲಾಂದರೆ ಇದನ್ನು ತಿರುಗಿಸಿ ಕಾಯಿಸ್ಲಿಕ್ಕೆ ಕಷ್ಟ ಆದ ಕಾರಣ ಸ್ವಲ್ಪವೇ ಹಾಕಿಕೊಳ್ಳಿ. ನೋಡಿ ಇದನ್ನು ಚೆನ್ನಾಗಿ ತಿರುಗಿಸಿಕೊಂಡು ಕಾಯಿಸಬೇಕು, ಒಂದೇ ಸೈಡಿಗೆ ಇಡುವುದಲ್ಲ. ಈಗ ನಾವು ಇದನ್ನು ಮಗುಚಿ ಕಾಯಿಸ್ಕೊಳ್ಬೇಕು. ಎಲ್ಲ ಸೈಡ್ ಕೂಡ ಒಂದೇ ರೀತಿ ಫ್ರೈ ಆಗಬೇಕು. ಬೆಂಕಿಯನ್ನು ಸಹ ಅಷ್ಟೇ, ಸ್ವಲ್ಪ ಬೆಂಕಿ ಜಾಸ್ತಿ ಇಟ್ಟಿದ್ದೇನೆ, ಹೈ ಫ್ಲೇಮಿಗೆ ಇಟ್ಟಿದ್ದೇನೆ. ನೋಡಿ ಇದು ಕಲರ್ ಚೇಂಜ್ ಆಗಿದೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಬೇಯಿಸಿ ಫ್ರೈ ಮಾಡಿಕೊಳ್ಬೇಕು. ಅಂದರೆ ನಮಗೆ ಇದರ ಒಳಗಿನ ಸೈಡ್ ಕೂಡ ಬೇಯಬೇಕಲ್ಲ, ಆದ ಕಾರಣ ಸ್ವಲ್ಪ ಬೆಂಕಿಯನ್ನು ಕಡಿಮೆ ಮಾಡಬೇಕು. ಇವಾಗ ಇದಾಯಿತು, ತೆಗಿತಿದ್ದೇನೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ ಲಾಲಿಪಾಪ್ ಅಂತಲೇ ಹೇಳ್ಬೋದು ಇದನ್ನು. ಗೊತ್ತಿಲ್ಲದವರು ಹಾಗೆ ಅಂದ್ಕೊಂಡರು. ವೆಜಿಟೇರಿಯನ್ಸಿಗೆಲ್ಲ ಈ ರೀತಿ ಒಂದು ಸಲ ಮಾಡಿಕೊಡಿ, ಒಳ್ಳೆಯದಾಗ್ತದೆ.